ತತ್ಸತ್. ತಂತ್ರಜ್ಞಾನ 21ನೇ ಶತಮಾನವನ್ನ ನಾವು ತಂತ್ರಜ್ಞಾನದ ಯುಗ ಅಥವಾ ತಂತ್ರಜ್ಞಾನದ ಶತಮಾನದಲ್ಲಿ ಕರಿಬಹುದು. ಯಾಕೆಂತಂದ್ರೆ ಇವತ್ತು ಇಡೀ ಜಗತ್ತು ಓಡ್ತಾ ಇರ್ತಕ್ಕಂಥದ್ದು ತಂತ್ರಜ್ಞಾನದ ಮೇಲೆ. ಯಾವ ತತ್ವವನ್ನ ಇಡೀ ಭಾರತ ಪ್ರಾಚೀನ ಪರಂಪರೆಯಿಂದ ಸಾಧಿಸ್ತಾ ಇತ್ತು ಅಂದ್ರೆ ವಸುದೈವ ಕುಟುಂಬಕಂ, ದ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ, ಇಡೀ ಜಗತ್ತೇ ಒಂದು ಮನೆ ಅನ್ನೋ ತತ್ವವನ್ನ ಇಡೀ ಜಗತ್ತಿಗೆ ಸಾರ್ತಾ ಇತ್ತು. ಆ ತತ್ವ ಸಾಧಿತವಾಗಿದ್ದು ತಂತ್ರಜ್ಞಾನದ ಮೂಲಕ ಅಂತ ಧೈರ್ಯವಾಗಿ ಹೇಳ್ಬೋದು. ಯಾವುದೇ ಒಂದು ವಿಷಯಕ್ಕೆ ಆಗ್ಲಿ ಅಥವಾ ಯಾವುದೇ ಒಂದು ಘಟನೆಗಾಗ್ಲಿ ಅಥವಾ ಯಾವುದೇ ಒಂದು ವಸ್ತುವಿಗಾಗ್ಲಿ ಎರಡೂ ರೀತಿಯಾದಂತಹ ಮುಖಗಳಿರ್ತವೆ, ಅದು ಪಾಸಿಟಿವ್ ಮತ್ತೆ ನೆಗೆಟಿವ್. ಯಾವುದನ್ನ ನಾವು ಬಳಸ್ಕೋಬೇಕು ಮತ್ತೆ ಹೇಗೆ ಬಳಸ್ಕೋಬೇಕು ಅಂತಕ್ಕಂಥದ್ದು ಎರಡೂ ಕೂಡ ನಮ್ಮ ಮನೆಯಲ್ಲೇ ಇರ್ತಕ್ಕಂಥದ್ದು. ಈಗ ನಮ್ಮಲ್ಲೇ ಇರ್ತಕ್ಕಂಥ ಆಯುಧಗಳು, ಆ ಆಯುಧಗಳು ಸಾಮಾನ್ಯವಾಗಿ ಯಾವ್ದಕ್ ಬಳಕೆ ಆಗ್ತವೆ? ಮನುಷ್ಯನ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗ್ತವೆ. ಈಗ ನಮಗೆ ಗೊತ್ತಿದೆ, ಅದೇ ಯುರೇನಿಯಂನ ಒಳ್ಳೆ ಕಾರಣಕ್ಕೆ ಬೆಳವಣಿಗೆ ಮಾಡ್ಕೊಂಡ್ರೆ ಅಥವಾ ಬಳಕೆ ಮಾಡ್ಕೊಂಡ್ರೆ ನಮ್ಗೆ ವಿದ್ಯುತ್ ಸಿಗುತ್ತೆ. ಅದನ್ನ ಬಾಂಬ್ ತರ ಬಳಕೆ ಮಾಡ್ಕೊಂಡ್ರೆ ಇಡೀ ಜಗತ್ತಿನ ಸರ್ವನಾಶನ ಮಾಡ್ಬೋದು. ಅಂದ್ರೆ ಎಲ್ಲಾ ವಸ್ತುಗಳಿಗೂ ಕೂಡ ಎಲ್ಲಾ ವಿಷಯಗಳಿಗೂ ಕೂಡ ಎರಡು ಮುಖಗಳಿವೆ. ಅದು ನಮ್ಮ ವಿವೇಚನೆಗೆ, ಅಂದ್ರೆ ಅದು ಯಾವ ವ್ಯಕ್ತಿಯ ಕೈಲಿದೆ ಆತ ಹೇಗೆ ಬಳಸ್ತಾನೆ ಅನ್ನೋ ವಿವೇಚನೆಗೆ ಬಿಟ್ಟಿದ್ದು. ಈಗ ತಂತ್ರಜ್ಞಾನ ಅಂತ ಅಂದಾಗ ನಮ್ಗೆಲ್ಲರಿಗೂ ಗೊತ್ತು, ತಂತ್ರಜ್ಞಾನ ಅಂತೂ ಎಲ್ಲರ ಕೈಲೂ, ಈಗ ಎಲ್ಲರ ಕೈಗೂ ಎಲ್ಲರ ಬೆಳಿಗೂ ಸಿಗುವಷ್ಟು ಹತ್ತಿರವಾಗೋಗಿದೆ. ಎಲ್ಲವೂ ಕೂಡ ಎಲ್ಲಾ ಮಾನವರನ್ನೂ ಕೂಡ ತಲುಪ್ತಾ ಇದೆ. ಅದು ತುಂಬಾ ಸಂತೋಷಕರವಾದ ವಿಷಯನೇ. ಆದ್ರೆ ಹೇಗೆ ಬಳಸ್ಬೇಕು, ಯಾವುದನ್ನ ಬಳಸ್ಬೇಕು, ಯಾವ ಹಂತದಲ್ಲಿ ಬಳಸ್ಬೇಕು, ಇದನ್ನ ನಾವು ಅರಿತು ಬಳಸ್ತಾ ಹೋದ್ರೆ ಆಗ ಆ ತಂತ್ರಜ್ಞಾನದ ಬಳಕೆ ನಮ್ಮ ಇಡೀ ಪ್ರಪಂಚದ ಅಭಿವೃದ್ಧಿಗೆ ನೆರವಾಗುತ್ತೆ. ಇಲ್ಲ ಅಂತಂದ್ರೆ ಇಡೀ ಪ್ರಪಂಚವನ್ನ ಹಾಳು ಮಾಡ್ಲಿಕ್ಕೂ ಕೂಡ ಅದೇ ಕಾರಣ ಆಗುತ್ತೆ. ಸೊ ನಾವು ಇವತ್ತು ಈಗ ಈ ಕ್ಷಣಕ್ಕೆ ಏನಪ್ಪ ನಾವು ನಮ್ಮ ಮನಸ್ಸಲ್ಲಿ ನಾವು ಹೇಳ್ಕೋಬೇಕಪ್ಪ ಅಂತಂದ್ರೆ, ನಾವು ತಂತ್ರಜ್ಞಾನವನ್ನ ನಮ್ಮ ಒಳಿತಿಗೆ, ಅದರ ಮೂಲಕ ವಿಶ್ವದ ಒಳಿತಿಗೆ ಬಳಸ್ತೀವಿ ಅಂತ ನಾವು ನಿರ್ಧಾರ ಮಾಡೋಣ. ನಮಸ್ಕಾರ.